ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಎಫ್ಐಆರ್. ಮದುವೆ ಮಾಡಿಕೊಳ್ಳುವುದಾಗಿ ಯುವತಿಗೆ ವಂಚನೆ ಆರೋಪ. ಲೈಂಗಿಕವಾಗಿಯೂ ಬಳಸಿಕೊಂಡು ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ. ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ದೊಡ್ಡ ಮಟ್ಟದ ಆರೋಪ ಕೇಳಿ ಬಂದಿರೋದು. ಎಫ್ಐಆರ್ ಕೂಡ ದಾಖಲಾಗಿದೆ. ಮದುವೆ ಮಾಡಿಕೊಳ್ಳುವುದಾಗಿ ಆ ಯುವತಿಯ ಜೊತೆಗೆ ಓಡಾಡಿ ಸಲುಗೆಯಿಂದ ಇದ್ದು ಈಗ ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಸಂತ್ರಸ್ತೆ ದೂರಿನ ಅನ್ವಯ ಇನ್ಸ್ಪೆಕ್ಟರ್ ಮೇಲೆ ಕೇಸ್ ದಾಖಲಾಗಿದೆ. ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಒಬ್ಬ ಯುವತಿಗೆ ಮದುವೆ ಮಾಡಿಕೊಳ್ತೀನಿ ಅಂತ ಹೇಳಿ ಆಕೆಯ ಜೊತೆಗೆ ಸಲುಗೆಯಿಂದ ಇದ್ದು ಲೈಂಗಿಕವಾಗಿಯೂ ಕೂಡ ಆಕೆಯನ್ನು ಬಳಸ್ಕೊಂಡು ಆಕೆಯನ್ನು ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಅದಾದ ನಂತರ ಸಂತ್ರಸ್ತೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೊ ಆ ನಿಟ್ಟಿನಲ್ಲಿ ಈಗ ಕೇಸ್ ನಡೀತಾ ಇರೋದು. ಈಗಾಗಲೇ ಆ ಯುವತಿ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಅವರಿಬ್ಬರ ಚಾಟಿಂಗ್ ಲಿಸ್ಟ್ ಇಡೀ ಕರ್ನಾಟಕ ನೋಡಿದೆ, ಯಾವ ರೀತಿಯಾಗಿ ಚಾಟ್ ಮಾಡಿದ್ದಾರೆ ಇಬ್ಬರು ಅಂತ ಹೇಳಿ. ಜೊತೆಗೆ ಸುನಿಲ್ ಅವರಿಗೆ ಈಗಾಗಲೇ ಮದುವೆ ಕೂಡ ಆಗಿದೆ, ಸಂಸಾರ ಇದೆ. ಇದೆಲ್ಲದರ ನಡುವೆ ಈ ಯುವತಿಯ ಜೊತೆಗೆ ಅಕ್ರಮ ಸಂಬಂಧವನ್ನು ಕೂಡ ಹೊಂದಿದ್ರು. ಆ ನಿಟ್ಟಿನಲ್ಲಿ ಆಕೆಯಾಗೆ ಬಾಡಿಗೆ ಮನೆ ಮಾಡಿಕೊಡೋದಕ್ಕೂ ಕೂಡ ರೆಡಿ ಆಗಿದ್ರು. ಜೊತೆಗೆ ಈಗಾಗಲೇ ಆಕೆಯನ್ನು ಲೈಂಗಿಕವಾಗಿಯೂ ಕೂಡ ಬಳಸ್ಕೊಂಡಿದ್ದಾರೆ. ಸ್ವತಃ ಆ ಯುವತಿನೇ ಆರೋಪವನ್ನು ಮಾಡಿರೋದು. ಇಷ್ಟೆಲ್ಲ ಆದ ನಂತರ ಈಗ ಆ ಇನ್ಸ್ಪೆಕ್ಟರ್ ಮೇಲೆ, ಸುನಿಲ್ ಮೇಲೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ.